ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಕ್ತಿ ಗಣಪತಿ ನಗರ ವಾರ್ಡ್ನಲ್ಲಿ ಮ್ಯಾಕ್ಸ್ ಮಲ್ಲರ್ ಪಬ್ಲಿಕ್ ಶಾಲೆ ಮುಖ್ಯಸ್ಥರು ಹಾಗೂ ಕಾಂಗ್ರೆಸ್ನ ಮಹಿಳಾ ಮುಖಂಡರಾದ ಶ್ರೀಮತಿ ಹೇಮಲತಾ ಜನಾರ್ದನ್ ಹಾಗೂ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾದ ಶ್ರೀ ಜನಾರ್ದನ್ ರವರ ನೇತೃತ್ವದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಸುಗ್ಗಿ ಸಂಭ್ರಮದಲ್ಲಿ ಸಂಪ್ರದಾಯದಂತೆ ರಾಗಿ ರಾಶಿ ಪೂಜೆ ನೆರವೇರಿಸಿ ಗೋಪೂಜೆ ನೆರವೇರಿಸಿ ಹಸುಗಳಿಗೆ ಕಿಚ್ಚು ಹಾಯಿಸಿ ಆಗಮಿಸಿದ ನೂರಾರು ಜನ ಸಾರ್ವಜನಿಕರಿಗೆ ಎಳ್ಳು ಬೆಲ್ಲ ಕಬ್ಬು ವಿತರಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜು, ಬಿಬಿಎಂಪಿ ಮಾಜಿ ಸದಸ್ಯರಾದ ಎಸ್ ಕೇಶವಮೂರ್ತಿ, ಬ್ಲಾಕ್ ಅಧ್ಯಕ್ಷರಾದ ಪರಿಸರ ರಾಮಕೃಷ್ಣ, ನಟರಾಜ್, ಕಾಂಗ್ರೆಸ್ನ ಮುಖಂಡರುಗಳಾದ ನರಸಿಂಹಮೂರ್ತಿ, ನಾರಾಯಣಪ್ಪ ವಿ ಜಾಲಗೆರೆ, ಚಂದ್ರು, ಜಯರಾಮ್, ಹೊಸಳ್ಳಿ ಶ್ರೀನಿವಾಸ್, ಬೈರೇಶ್, ಯೋಗಿ ಸೇರಿದಂತೆ ವಾರ್ಡ್ನ ಅಧ್ಯಕ್ಷರುಗಳು, ನೂರಾರು ಜನ ಕಾಂಗ್ರೆಸ್ ಮುಖಂಡರು, ಮಹಿಳಾ ಮುಖಂಡರು ಸುಗ್ಗಿ ಸಂಭ್ರಮದಲ್ಲಿ ಭಾಗವಹಿಸಿದ್ದರು. ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಮನರಂಜನೆಗಾಗಿ ಕಲಾವಿದರಿಂದ ಗೀತಗಾಯನ ಏರ್ಪಡಿಸಲಾಗಿತ್ತು. ನರಸಿಂಹಮೂರ್ತಿ ಅವರಿದ್ದಾರೆ, ನಟರಾಜ್ ಅವರಿದ್ದಾರೆ, ರಾಮಕೃಷ್ಣ ಅವರು, ನಾರಾಯಣಪ್ಪನವರು, ಆನಂದ್ ಅವರು ಹಾಗೂ ಎಲ್ಲ ಘಟಕಗಳ ಪದಾಧಿಕಾರಿಗಳು ಮತ್ತು ಎಲ್ಲ ಈ ಗ್ರಾಮಸ್ಥರು, ಕಲಾವಿದರು ಎಲ್ಲರೂ ಸಹ ಇದರಲ್ಲಿ ಭಾಗಿಯಾಗಿ ಒಂದು ಹಬ್ಬದ ವಾತಾವರಣದಲ್ಲಿ ಸುಗ್ಗಿ ಸಂಭ್ರಮ, ಒಂದು ಸಂಕ್ರಾಂತಿ ಹಬ್ಬವನ್ನು ಈ ಭಾಗದಲ್ಲಿ ಹೇಮಲತಾ ಜನಾರ್ದನ್ ಅವರು ಬಹಳ ನೇತೃತ್ವವನ್ನು ವಹಿಸ್ಕೊಂಡು ಆ 3 ದಿನಗಳಿಂದ ಮನೆಗೆ ಹೋಗಿ ಅನ್ನೋದೇ 3 ಫ್ಲೋರ್ ಹತ್ತಿದ್ರು 3 ಫ್ಲೋರ್ ಇಳಿತಾ ಇದೆ. ಮನೆಗೆ ಹೋಗಿ ಪ್ರತಿಯೊಬ್ಬರಿಗೂ ಸಹ ನಮ್ಮ ಸಂದೇಶವನ್ನು ಮತ್ತು ಶುಭಾಶಯವನ್ನು ತಿಳಿಸ್ಬೇಕು ಅಂತ ಹೋಗಿ ಅವರ ತಂಡ ಇವತ್ತು ಮನೆಗೆ ಹೋಗಿ ಒಂದು ಶುಭಾಶಯನ ಕೋರಿದ್ದಾರೆ. ನಾನು ವೈಯಕ್ತಿಕವಾಗಿ ಅವರಿಗೆ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯನ ಕೋರ್ತೇನೆ. ಸಮಾಜದಲ್ಲಿ ಏನಾದರೂ ಮಾಡಬೇಕಾದ್ರೆ ಒಂದು ಕಳಕಳಿ ಇರಬೇಕು, ಒಂದು ಕೊಡುಗೆ ಇರಬೇಕು. ಆ ಕೊಡುಗೆ ಇದ್ದಾಗ ಮಾತ್ರ ಅವರಲ್ಲೂ ಸಹ ಏನಾದರೂ ಸಮಾಜಕ್ಕೆ ನಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಬೇಕು ಅಂತ ರೀತಿಯನ್ನು ನಿಂತ್ಕೊಂಡು ಅವ್ರದ್ದು ಇಲ್ಲೇ ಇದ್ದು ಜನಗಳ ಜೊತೆ ಸದಾ ಇದ್ದು ಜನಗಳಿಗೆ ಆ ಒಂದು ಪ್ರೀತಿಯನ್ನು ಗೆದ್ದು ಇವತ್ತು ಒಂದು ಸಂಕ್ರಾಂತಿ ಹಬ್ಬವನ್ನು ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ಈ ಒಂದು ಆಚರಣೆ ನೋಡಿದ್ರೆ ನಮ್ಮದು ಕುರುಬಳ್ಳಿಯ ಸುಗ್ಗಿ ಸಂಭ್ರಮ ನೆನಪು ಬರ್ತಾ ಇದೆ. ಹೊಲ ಉಳೋದಿರ್ಬೋದು, ಹಳ್ಳಿಗಾಡಿನ ಇವತ್ತು ಈ ಮಕ್ಕಳಿಗೆ ಇವತ್ತಿನ ನಗರೀಕರಣದ ಮಕ್ಕಳಿಗೆ ಇದು ಪರಿಚಯ ಮಾಡಿಕೊಡ್ಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಕಲೆ ಇವತ್ತು ಎಲ್ಲೋ ಒಂದು ಕಡೆ ನಗರದಲ್ಲಿ ಮರೆ ಮಾಡ್ತಾ ಇದೆ. ಆ ಒಂದು ಸಂಕ್ರಾಂತಿಯ ಒಂದು ಸಡಗರದ ಹಬ್ಬದ ವಾತಾವರಣವನ್ನು ಅವರಿಗೆ ಪರಿಚಯ ಮಾಡಿಕೊಡೋದ್ರ ನಿಟ್ಟಿನಲ್ಲಿ ಇವತ್ತು ಮತ್ತೆ ನಗರದ ಜನರಿಗೆ ಒಂದು ವಿಶೇಷವಾದಂಥ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಅವರ ದಂಪತಿಯವರಿಗೆ ಹೇಮಲತಾ ಜನಾರ್ದನ್ ಅವರಿಗೆ ಮತ್ತೊಮ್ಮೆ ಶುಭಾಶಯವನ್ನು ತಿಳಿಸ್ತಾರೆ. ಸ್ನೇಹಿತರು, ಬಿಬಿಎಂಪಿಯ ಮಾಜಿ ಆಡಳಿತ ಪಕ್ಷದ ನಾಯಕರಾದಂಥ ಶಿವರಾಜ್ ಅವರೇ ಹಾಗೂ ನಮ್ಮ ಹೇಮಲತಾ ಜನಾರ್ದನ್ ಅವರೇ, ನರಸಿಂಹಮೂರ್ತಿ ಅವರೇ, ರಾಮಕೃಷ್ಣ ಅವರೇ, ಬ್ಲಾಕ್ ಅಧ್ಯಕ್ಷರಾದ ರಾಮಕೃಷ್ಣ, ನಟರಾಜ್ ಅವರೇ, ಮತ್ತು ನಮ್ಮ ನಾರಾಯಣಪ್ಪನವರೇ, ಮೋಹನ್ ಅವರೇ, ಇಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರೇ, ರವಿಕುಮಾರ್ ಅವರೇ ಮತ್ತು ಎಲ್ಲ ಮಹಿಳಾ ಮುಖಂಡರುಗಳೇ, ಇವತ್ತು ವಿಶೇಷವಾಗಿ ಸಂಕ್ರಾಂತಿ ಹಬ್ಬ ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ತಮಿಳುನಾಡು, ಕರ್ನಾಟಕದಲ್ಲಿ ಭಾಳ ನಮಗೆ ತುಂಬ ದೊಡ್ಡ ಹಬ್ಬ ಇದು. ಇದರಲ್ಲಿ ಇವತ್ತು ಸೂರ್ಯ ದಿಕ್ಕನ್ನು ಬದಲಾಯಿಸುವಂಥ ಸಂದರ್ಭ. ಈ ಸಂದರ್ಭದಲ್ಲಿ ನಾವೆಲ್ಲ ಸುಗ್ಗಿ ಹಬ್ಬವನ್ನು ಹಳ್ಳಿಗಳ ಕಡೆ ಕಣ ಅಂತ ಹೇಳ್ತಾರೆ. ಆ ಕಣ ಮೊದಲು ನಾವೆಲ್ಲ ಚಿಕ್ಕ ವಯಸ್ಸಿದ್ದಾಗ ಗುಂಡುಕಲ್ ಮೇಲೆಲ್ಲ ಕೂತ್ಕೊಂಡು ಎತ್ತುಗಳು ಹೊಡ್ಕೊಂಡು ಇದೇ ಕುರುಬಳ್ಳಿ ಟೌನಲ್ಲಿ ಸರ್ಕಲಲ್ಲಿ ಆ ಕಡೆ ಎಲ್ಲ ಇದೆಲ್ಲ ಫುಲ್ ಹೊಲಗಳಿದ್ದಂಥ ಸ್ಥಳ. ಅದು ನಾವೆಲ್ಲ ಚಿಕ್ಕ ವಯಸ್ಸಿದ್ದಾಗ ಈ ಸಂಕ್ರಾಂತಿ ಹಬ್ಬ ಭಾಗವಹಿಸ್ತಾ ಇದ್ರಿ. ಅದರಲ್ಲಿ ಹಸುಗಳು ಕಿಚ್ಚನ್ನು ಹಾಯಿಸೋದು, ನಮಗೆ ಆ ಒಂದು ಸಂತೋಷ, ಹಸುಗೆ ಅಲಂಕಾರ ಮಾಡೋದು ಎತ್ತುಗಳಿಗೆ, ಅದು ಒಂದು ಆ ಕಳೆ ನೋಡಿದ್ರೆ ಅದು ನಿಜಕ್ಕೂ ನಮ್ಮ ಈ ಏನು ರೈತರ ಬಾಡಿನಲ್ಲಿ ಅವ್ರದ್ದೇ ಆದಂಥ ಒಂದು ಕಷ್ಟಪಟ್ಟು ದುಡಿದಂಥ ವರ್ಷದ ಒಂದು ಫಸಲು ತೆಗೆದುಕೊಳ್ಳುವಂಥದ್ದು. ಈ ಹಾಡನ್ನು ನೀವು ಬಂಗಾಳ ಮನುಷ್ಯಲ್ಲಿ ನೋಡಿರ್ಬೋದು. ಹನಿ ಹನಿ ಗೂಡಿದ್ರೆ ಎಲ್ಲ
ಅದು ಅಷ್ಟು ಪ್ರಸಿದ್ಧವಾಗಿತ್ತು ರಾಜ್ಕುಮಾರ್ ಅವರ ಒಂದು ಸಿನಿಮಾ. ಈ ಥರ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ, ನಮ್ಮ ಧರ್ಮದಲ್ಲಿ ಇಂಥ ಹಬ್ಬ ಆಚರಣೆಗಳು ಬೆಂಗಳೂರಿನಲ್ಲಿ, ಅದು ವಿಶೇಷವಾಗಿ ಇಂಥ ಒಂದು ಜನನಿಬಿಡವಾದ ಪ್ರದೇಶದಲ್ಲಿ ಎಲ್ಲರೂ ಬ್ಯುಸಿ ಇರ್ತ ಸಂದರ್ಭಗಳಲ್ಲಿ ಎಲ್ಲರೂ ಮೊಬೈಲು ಟಿವಿಗಳ ಮಧ್ಯೆ ಈ ಹಬ್ಬ ಆಚರಣೆ ಮಾಡ್ತಾರೆ. ಜನಾರ್ದನ್ ಅವರ ದಂಪತಿಗಳಿಗೆ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಅವರಿಗೆ ಒಂದೊಳ್ಳೆ ಸಾರ್ವಜನಿಕ ಸೇವೆ ಮಾಡುವಂಥ ಭಾಗ್ಯ ಆ ದೇವರು ಕಲ್ಪಿಸ್ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ನಾನು ಮಾತು ಮುಗಿಸಿದ. ಜೈ ಕರ್ನಾಟಕ. ತುಂಬ ಸಂತೋಷ ಆಗುತ್ತೆ. ಏನಕ್ಕಂದರೆ ಈ ಸುಗ್ಗಿ ಹಬ್ಬ ಅನ್ನೋದು ನಾವು ಬುಕ್ಕಲ್ಲಿ ಓದಿದ್ದೀವಿ, ಟಿ ವಿಯಲ್ಲಿ ನೋಡಿದ್ದೀವಿ. ಬಟ್ ಇವಾಗ ಈ ಏನು ಬೆಂಗಳೂರು ನಗರದಲ್ಲಿ, ಅದು ನಮ್ಮ ವಾರ್ಡ್ನಲ್ಲಿ ಈ ಕಿಚ್ಚು ಹಾಯಿಸೋದು, ಹಸುಗಳನ್ನ ಕರ್ಕೊಂಡು ಬರೋದು ತುಂಬ ನಮಗೆ ಒಂಥರ ನಮಗೆ ಮೈ ಜುಮ್ಮನ್ನಿಸ್ತು. ನಮ್ಮ ನಾಗರಿಕರು ಖಂಡಿತವಾಗ್ಲೂ ಮಕ್ಕಳೆಲ್ಲ ಇದನ್ನೆಲ್ಲ ಕೇಳಿರಲ್ಲ ಕಿಚ್ಚು ಹಾಯಿಸೋದಂತ. ಇದನ್ನು ಇವತ್ತು ಮಾಡಿರೋದು ತುಂಬ ಸಂತೋಷ ಆಯಿತು. ತುಂಬ ಧನ್ಯವಾದಗಳು ಎಲ್ಲರಿಗೂ, ಕಾರ್ಯಕರ್ತರಿಗೆ, ನಮ್ಮ ಜನಾರ್ದನ್ ಸರ್ ಅವ್ರಿಗೆ, ಮುಖಂಡರಿಗೆ, ಎಲ್ಲರಿಗೂ, ಮತ್ತು ಭಾಗದ ಎಲ್ಲ ಜನರಿಗೂ ಇದನ್ನು ತುಂಬ ಸಂತೋಷವಾಗಿ ಏನೋ ಸಕ್ಸಸ್ಫುಲ್ಲಾಗಿ ನಡೆಸಿದ್ದಕ್ಕೆ ಈ ಕಾರ್ಯಕ್ರಮನ ಮತ್ತೆ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳೇ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಅದು ಇದು ಇವಾಗ ನಿನ್ನೆ ಮೊನ್ನೆ ಬಂದಿರೋದಲ್ಲ, ಬಂದಿರೋದು. ಬೆಲ್ಲ ತಿನ್ಕೊಂಡು ಸಿಹಿಯಾಗಿ ಇದ್ಕೊಂಡು ಎಲ್ಲರಿಗೂ ಸಿಹಿಯಾಗಿ ಮಾತಾಡಿ ಎಲ್ಲ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಎಳ್ಳು ಬೆಲ್ಲ ಕೊಟ್ಟು ಸಿಹಿ ಬಾಯಿ ಯಾವಾಗಲೂ ಸಿಹಿ ಇರಬೇಕು ಅನ್ನೋ ಉದ್ದೇಶದಿಂದ, ಸಿಹಿ ತಿಂದು ಸಿಹಿಯಾಗಿ ಮಾತಾಡೋ ಅನ್ನೋ ಉದ್ದೇಶದಿಂದ ಈ ಹಬ್ಬನ ಆಚರಿಸ್ಕೊಂಡು ಬಂದಿದ್ದಾರೆ. ಇವತ್ತು ಬೆಂಗಳೂರು ನಗರ ಇಡೀ ವಿಶ್ವದಲ್ಲಿ ಹೈಟೆಕ್ ಸಿಟಿ ಅಂತ ಗುರುತಿಸ್ಕೊಂಡಿದೆ. ಆದರೂ ಕೂಡ ಈ ಒಂದು ಭಾಗದಲ್ಲಿ, ಗ್ರಾಮೀಣ ಭಾಗದ ಸೊಗಡಿಗೆ ನೂರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಏನು ಅನ್ನಿಸ್ತು ಮೇಡಮ್? ಅದು ಹೇಳೋಕ್ಕಾಗಲ್ಲ. ಏನಕ್ಕಂದರೆ ಅವ್ರವ್ರು ಬ್ಯುಸಿ, ಎಲ್ಲರೂ ಅವ್ರವ್ರ ಈಗ ನೋಡಿ ಮೊಬೈಲ್ ಇಟ್ಕೊಂಡ್ರೆ ಸಾಕು, ಪ್ರಪಂಚನೇ ನಮ್ಮ ಮುಂದೆ ಇದೆ ಅಂದ್ಕೊತಾರೆ. ಅಂಥ ಟೈಮಲ್ಲಿ ಅವರೆಲ್ಲ ನಾಗರಿಕರು ಅವ್ರ ಟೈಮ್ನ ಸ್ಪೇರ್ ಮಾಡಿ ಈ ಕಾರ್ಯಕ್ರಮನ ಇದು ವೀಕ್ಷಿಸಕ್ಕೆ ಬಂದಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಏನಕ್ಕಂದರೆ ಇದು ನಮಗೆಲ್ಲ ಒಂದು, ನಾವು ಈಗ ವಂಡರ್ಲಾಗ್ ಅವ್ರ ಥ್ರಿಲ್ಲಿಂಗ್ ಹೆಂಗೆ, ಅದಕ್ಕಿಂತ 100% ಥ್ರಿಲ್. ಇದು ತುಂಬ ಚೆನ್ನಾಗಿ ಆಯಿತು ಪ್ರೋಗ್ರಾಮು. ಧನ್ಯವಾದಗಳು ಹೇಳ್ತೀನಿ. ಕ್ಷೇತ್ರದ ಪ್ರಮುಖ ಮುಖಂಡರುಗಳು ಎಲ್ಲ ಭಾಗವಹಿಸಿ ಚಾಲನೆ ಮಾಡಿದ್ದಾರೆ. ತುಂಬ ಮತ್ತೊಮ್ಮೆ ಅವ್ರಿಗೂ ಧನ್ಯವಾದ ಹೇಳ್ಕೊಡ್ತೀನಿ. ಏನಕ್ಕಂದರೆ ಅವರು ಕೃಷ್ಣಮೂರ್ತಿ ಸರು, ಶಿವರಾಜ್ ಸರ್, ಅವ್ರವ್ರ ಕಾರ್ಯ ಅವ್ರವ್ರ ಬ್ಯುಸಿಯಲ್ಲಿ ಇರ್ತಾರೆ, ಬಂದು ಈ ಕಾರ್ಯಕ್ರಮನ ಚಾಲನೆ ಮಾಡಿ ಸಕ್ಸಸ್ಫುಲ್ ಮಾಡಿದ್ದಾರೆ. ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ಭಾಳ ಸಂತೋಷ ಆಗುತ್ತೆ. ಸುಮಾರು ಒಂದು ವಾರದಿಂದ ಇವತ್ತು ಪ್ರತಿ ಶಕ್ತಿ ಗಣಪತಿ ನಗರದಲ್ಲಿ ಸುಮಾರು ಒಂದು 10,000 ಮನೆ ಮೇಲಿದೆ. ಒಂದು ಸತತ ನಾವು ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ 3 ಫ್ಲೋರು 4 ಫ್ಲೋರ್ ಇದ್ದಂಥ ಮನೆಗಳಿಗೂ ಕೊಟ್ಟು ಬಂದಿದ್ದೀವಿ. ಈ ನಿನ್ನೆ ಸುಮಾರು 10 ಗಂಟೆವರೆಗೂ ಕೊಟ್ಟಿದ್ದೀವಿ ಎಲ್ಲಿ ಬೆಲ್ಲ. ಇವತ್ತು ಹಳ್ಳಿ ಸೌಡು ರೀತಿಯಲ್ಲಿ ಇವತ್ತು ಶಕ್ತಿ ಗಣಪತಿ ನಗರ ಮೈನ್ ರೋಡಲ್ಲಿ ಇವತ್ತು ಹಸುಗಳನ್ನ ಒಂದು ಗೋಪೂಜೆ ಮಾಡಿಸಿ ಕಿಚ್ಚನ್ನು ಆರಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ಭಾಳ ಸಕ್ಸಸ್ಫುಲ್ಲಾಗಾಯಿತು. ಮತ್ತು ಈ ಭಾಗದಲ್ಲಿ ಶಕ್ತಿ ಗಣಪತಿ ನಗರದ ಭಾಗದಲ್ಲಿ ಇರುವಂಥ ಎಲ್ಲ ನಾಗರಿಕರು ಬಂದು ಇವತ್ತು ಭಾಳ ಸಂತೋಷಪಟ್ಟರು. ಅದನ್ನು ನೋಡಿ ನಮಗೆ ತುಂಬ ಸಂತೋಷ ಆಯ್ತಿದೆ. ಹಾಗೆ ಕ್ಷೇತ್ರದ ಪ್ರಮುಖ ಮುಖಂಡರೆಲ್ಲೂ ಕೂಡ ತಮ್ಮ ಜೊತೆ ಸೇರಿದ್ರು. ಎಷ್ಟು ದಿನದಿಂದ ಈ ಪ್ರಿಪ್ರೇಷನ್ ನಡೀತು? ಇದು ಸುಮಾರು 1 ತಿಂಗಳಿಂದ ಪ್ರಿಪ್ರೇಷನ್ ನಡೀದೆ. ನಮ್ಮ ಕಾರ್ಯಕರ್ತರಿಗೆ ಫಸ್ಟ್ ಧನ್ಯವಾದಗಳು ಹೇಳಬೇಕು. ಯಾಕೆಂದರೆ ಅವ್ರು ನಮ್ಮ ಜೊತೆ ಸೇರಿಕೊಂಡು ಈ ಒಂದು ಸುಮಾರು ಈ ಕಬ್ಬು ಕಟ್ ಮಾಡೋದ್ ಮುಖಾಂತರ ಮತ್ತು ಒಂದು ಎಳ್ಳು ಬೆಲ್ಲ ಸೇರಿಸಿ ಪ್ಯಾಕ್ ಮಾಡೋದ್ ಮುಖಾಂತರ ಸುಮಾರು 20 ದಿನದಿಂದ ನಾವು ಹಾಕಿ ಒಂದು 5 ದಿನದಿಂದ ಕೊಟ್ಟು ಇವತ್ತು ನಿನ್ನೆ ರಾತ್ರಿ ಮುಗಿಸಿದ್ದೀವಿ. ನಮ್ಮ ಕಾರ್ಯಕರ್ತರಿಗೂ ಧನ್ಯವಾದಗಳು. ಇದೇ ರೀತಿ ಜನವರಿ 1ಕ್ಕೆ ನಾವು ಕ್ಯಾಲೆಂಡರ್ಗಳು ಎಲ್ರಿಗೂ ತಲುಪಿಸ್ಬೇಕು ಅನ್ನೋ ರೀತಿಯಲ್ಲಿ ಸುಮಾರು ಡಿಸೆಂಬರ್ 10ನೇ ತಾರೀಕು ಚಾಲನೆ ಮಾಡಿದ್ವಿ. ಡಿಸೆಂಬರ್ 10ನೇ ತಾರೀಕು ಚಾಲನೆ ಮಾಡಿ ಸುಮಾರು 28ನೇ ತಾರೀಕುವರೆಗೂ ಶಕ್ತಿ ಗಣಪತಿ ನಗರ ಭಾಗದಲ್ಲಿ ಎಲ್ಲ ಮನೆಗಳಿಗೂ ಕ್ಯಾಲೆಂಡರ್ ತಲುಪಿಸಿದ್ವಿ ಸರ್, ಹೊಸ ವರ್ಷದ್ದು.